ಗೈಸ್ ನಾವಮ್ಮ ಅಂತೂ ಫೈನಲ್ ಆಗಿ ಗಿಣ್ ಮಾಡಕ್ಕೆ ಒಪ್ಕೊಂಡವ್ರೆ. ಅದು ನಾಳಿದ್ದು ನಮ್ಮ ಅಣ್ಣ ಹೋಗ್ತವನೆ ಅಂತ ಈಗ ಗಿಣ್ ಮಾಡ್ತಿರೋದು ನೋಡಿ. ನಮಗೆಲ್ಲ ಬೆಲೆನೇ ಇಲ್ಲ ಗುರು, ಮನೇಲಿದ್ರು ನಮ್ಗೆ ಬೆಲೆನೇ ಇಲ್ಲ. ತಿಂತೀನಿ, ಮೇಯ್ನಿಗೆ ಮಾಡ್ತಿರೋದೇನು ಅಣ್ಣಂಗೋಸ್ಕರ. ಅದು ನಾವಮ್ಮ ಏನಂತಂದ್ರು ಗೊತ್ತಾ ಗುರು, ಅಣ್ಣ ಹೋದ್ರೆ ಗಿಣ್ ಮಾಡಲ್ಲ, ಅದಕ್ಕೆ ಬೇಗ ಹಾಲೆಲ್ಲ ತಂದ್ಕೊಡು ಅಂತ ಹೇಳಿದ್ರು ಗೊತ್ತಾ. ಈಗ ಬೆಲ್ಲ ಎಲ್ಲ ಕರಗ್ಸೋರು ಈಗ. ಗೈಸ್ ನೋಡಿ ಇಲ್ಲಿ ಹಣ್ಣು ಅಂತ ನಮ್ಮ ದೊಡ್ಡಪ್ಪ ತಂದು ಕೊಟ್ಟಿದ್ರು ಹಣ್ಣನ್ನ. ಆದರೆ ಬಟ್ ಇದು ಹಣ್ಣು ಉಳ್ಗಾಯಿ ಎಲ್ಲ ಸ್ವಲ್ಪ ಹಣ್ಣು ಜಾಸ್ತಿ ಆಗೈತಲ್ವಾ. ಬಟ್ ಸ್ವೀಟ್ ಎಲ್ಲ ಐತೆ, ಪರವಾಗಿಲ್ಲ. ನಾವು ಅಮ್ಮ ಈ ಧಾರಾವಾಹಿ ನೋಡ್ಕೊಂಡು ಬೇರೆ ಗಿಣ್ ಬೇರೆ ಮಾಡ್ತವ್ರೆ. ಇದು ಉಪ್ಪಿಗೆ ಪಾಕಿ ಆಮೇಲೆ ಆಯ್ತಾ. ಹಾಂ, ನಮ್ಮ ಹಾಸನಲ್ಲಿ ಫುಲ್ಲು ಮಳೆ ಬರ್ತೈತೆ ನೋಡಿ. ಇಲ್ಲಿ ಫುಲ್ಲು ಮಳೆ. ನಮ್ಮ ಅಣ್ಣ ಇಲ್ಲಿ ಶೆಡ್ಡಲ್ಲಿ ಏನೋ ಬುಲೆಟ್ ಏನೋ ಒರೆಸ್ತಾನ ಅನ್ಸುತ್ತೆ. ಅಣ್ಣ ವಾ, ಸಾಂಗ್ ಹಾಕೊಂಡವನೆ, ಏರ್ಪಾಡ್ಸ್ ಹಾಕೊಂಡವನಿಗೆ ಕಿವಿ ಕೇಳಲ್ಲ ಗುರು. ಸಾಂಗ್ ಹಾಕೊಂಡು ಇದು ಮಾಡ್ತಾವನ ಅನ್ಸುತ್ತೆ, ಗಾಡಿ ಹೊರಸ್ತಾವ ಅನ್ಸುತ್ತೆ, ಕಡೆ ಕಾರಿಂದ ಅನ್ಸುತ್ತೆ. ಗೈಸ್ ನೆನ್ನೆ ಸಂಜೆ ಹಂಗೆ ನಾವಮ್ಮ ಗಿಣ್ ಮಾಡ್ತಿದ್ರು. ಸೊ ನಾನು ನಿಮಗೆ ತೋರಿಸಿದ್ದೆ. ಇವಾಗ ಫೈನಲ್ ಆಗಿ ಗಿಣ್ಣೆಲ್ಲ ರೆಡಿ ಆಗಿದೆ. ಅದು ಏನಂದ್ರೆ ಫುಲ್ಲು ಒಂದಿನ ಬಿಡ್ಬೇಕಮ್ಮ ಗಿಣ್ಣಿಗೆ, ಹಂಗೇನಿಲ್ಲ, ಬಿಸಿ ಇರುತ್ತೆ ಅಂತ. ಅದೇ ಈಗ ನಾನು ಮಧ್ಯರಾತ್ರಿ ಬಂದು ನಾನು ತಿನ್ಬೋದಿತ್ತಾ? ಹೌದಾ ಗೈಸ್, ಅದೇ ಈಗ ಗಿಣ್ ರೆಡಿ ಮಾಡೋರೆ ಇವತ್ತು. ಅದೇ ನಾವಮ್ಮ ರೊಟ್ಟಿ ಮಾಡೋರೆ. ಬಟ್ ನಾನು ರೊಟ್ಟಿ ಜೊತೆ ಗಿಣ್ ನಾನು ತಿನ್ನಲ್ಲ. ಗಿಣ್ಣೆಲ್ಲ ನಂಗೆ ಹಂಗೆ ತಿನ್ನೋಕೆ ಇಷ್ಟ ಆಗುತ್ತೆ. ರೊಟ್ಟಿಗೆ ಹುಳ್ಳಿಕಾಳು ಸಾಂಬಾರು ಐತೆ, ಹುಳ್ಳಿಕಾಳು ಸಾಂಬಾರಲ್ಲಿ ತಿನ್ನಲ್ಲ. ಗೈಸ್ ನಮ್ಮಮ್ಮ ಮೊಟ್ಟೆ ಬೇಯಕ್ಕಿಂತ ಮುಂಚೆ ಸ್ವಲ್ಪ ತೂತ ಮಾಡ್ತವ್ರೆ, ಸಿಪ್ಪೆ ಸುಲಿಯೋಕ್ಕೆ ಈಸಿ ಆಗಲಿ ಅಂತ. ಪಿನ್ನದಲ್ಲಿ ತೂತ ಮಾಡ್ತವ್ರೆ. ಗೈಸ್ ಒಂದು ತೂತ ಆಯ್ತು ಗೈಸ್. ಆದ್ರೂ ಮಾತ್ರ ನಾವಮ್ಮ ಹೆಂಗೆ ಅಂದ್ರೆ, ಆಕ್ಚುಲಿ ಮನೇಲಿ ಗಿಣ್ಣು ನನಗಿಷ್ಟ. ನಾವಮ್ಮ ನನಗೋಸ್ಕರ ಮಾಡಿಲ್ಲ, ನಾವು ಅಣ್ಣಂಗೋಸ್ಕರ ಮಾಡೋರೆ. ಆದರೆ ನಾವು ಅಣ್ಣಂಗೆ ಜಾಸ್ತಿ ಗಿಣ್ಣೆ ಇಷ್ಟ ಇಲ್ಲ ನೋಡಿ. ನನಗೇನಿಷ್ಟ ಅದು ನಾವಮ್ಮ ಮಾಡಿಕೊಟ್ಟಿಲ್ಲ. ಬಟ್ ನಾವು ಅಣ್ಣಂಗೆ ಏನು ಇಷ್ಟ ಇಲ್ಲ ಅದನ್ನ ಮಾಡೋರೆ. ಅಂದ್ರೆ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ನಾವಮ್ಮ. ಹಂಗೆ ನನ್ನ ಗರ್ಲ್ ಫ್ರೆಂಡು ಅರ್ಥ ಮಾಡ್ಕೊಂಡ್ರೆ ಬಿಟ್ಟೆ ಹೋದ್ಲು. ಗೈಸ್ ನೋಡಿ ಇಲ್ಲಿ ಗಿಣ್ ಏನು ಕ್ರೇಜಿ ಆಗಿದೆ. ಗೈಸ್ ನಾವು ಅಮ್ಮ ಗಿಣ್ ಮಾಡೋರಲ್ಲ, ಅದಕ್ಕೆ ಬೆಲ್ಲ ಯಾವ್ದು ಹಾಕೋರು ಗೊತ್ತಾ ಗೈಸ್? ಇಲ್ಲಿ ಇದು ಇದೆಯಲ್ಲ ಬಾಕ್ಸಲ್ಲಿ, ಈ ಬೆಲ್ಲ ಹಾಕೋರೆ. ಸೊ ಇದು ಹಾಕಿದ್ರೆ ಏನು ಗೊತ್ತಾ, ಅಷ್ಟು ಟೇಸ್ಟೇ ಇರಲ್ಲ. ಅದೇ ಏನಾದರೂ ಈ ಅಂಗಡಿಯಿಂದ ತರಿಸ್ಬಿಟ್ಟು ಫುಲ್ಲು ಒಂದಿಷ್ಟು ಉಂಡೆ ಬೆಲ್ಲ ಅಥವಾ ಇನ್ನೊಂದು ಅದು ಕಪ್ಪು ಬೆಲ್ಲ ಬರುತ್ತಲ್ಲ, ಅದೇನಾರು ಹಾಕಿದ್ರೆ ಇನ್ನೂ ಗಿಣ್ಣು ಆ್ಯಕ್ಚುಲಿ ಟೇಸ್ಟ್ ಇರೋದು. ಲಾಸ್ಟ್ ಟೈಮು ಅದನ್ನೇ ಹಾಕಿದ್ರು, ಬಟ್ ಈ ಸಲ ಅದನ್ನು ಹಾಕಿಲ್ಲ. ಟೇಸ್ಟಲ್ಲಿ ನಂಗೆ ಗೊತ್ತಾಗ್ತೈತೆ. ಅದಕ್ಕೆ ಇವತ್ತು ಓಕೆ ಗಿಣ್ಣ ಅಲ್ಲ, ಹೋಗಿ ನೀನು ಆ ಬೆಲ್ಲ ಹಾಕ್ತಾರ ಬಾಕ್ಸಲ್ಲಿರೋ ಬೆಲ್ಲ. ಅಲ್ಲಿ ಅದು ಪೌಡ್ರು ಮತ್ತೆ ನೀನದು ಹಾಕಿಲ್ವಾ? ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದು ಬೇರೆದು. ಅದೇ ಅದನ್ನ ಏನಕ್ಕೆ ಹಾಕ್ತೆ ಆರ್ಗ್ಯಾನಿಕ್ ಬೆಲ್ಲ? ಇತ್ತು ಮನೇಲಿ, ಮಾಮೂಲಿ ಕಪ್ಪು ಬೆಲ್ಲ ಹಾಕ್ಬೇಕು ತಾನೆ. ಕಪ್ಪು ಬೆಲ್ಲನೇ ಕಣ ಮಮ್ಮುಂಡದೆ. ಹೌದಾ? ಹಂಗ ಟೇಸ್ಟ್ ಹಾಕಿ ಡಿಫ್ರೆಂಟ್ ಆಗೈತಲ್ಲ. ಸ್ವೀಟ್ ಕಡಿಮೆ ಮಾಡಿದೀನಿ ಅಷ್ಟೇ ಗೈಸ್. ಮೇ ಬಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ ಗೈಸ್. ಒಟ್ನಲ್ಲಿ ಇವತ್ತು ಟೇಸ್ಟು ಓಕೆ ಗೈಸ್. ನಮ್ಮ ಅಮ್ಮ ಇಲ್ಲಿ ಅಡುಗೆ ಮನೆಯಲ್ಲಿ ಏನೋ ಸೀರೀಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಅಡುಗೆ ಮಾಡ್ತವ್ರೆ. ಆದರೆ ನಮ್ಮಪ್ಪ ಏನು ನ್ಯೂಸ್ ನೋಡ್ತಾರೆ ಗೊತ್ತಾ? ತಡೀರಿ ತೋರಿಸ್ತೀನಿ. ಪಪ್ಪ ನ್ಯೂಸ್ ತೋರಿಸ್ಲಾ ವ್ಲಾಗಲ್ಲಿ? ಬಾಗಿದ್ರೆ ನೀನೇ ತೋರಿಸೋ. ನೀನು ಬಾ, ನೀನು ಕೇಳೋ ನ್ಯೂಸನ್ನ. ತಾಳ್ ಇಲ್ಲಿರು. ಏನಪ್ಪ ನ್ಯೂಸ್ ಮಾಡ್ತಿರೋದು? ಅದೇ 9,600 ಎಕರೆ. ಗೈಸ್ ನಾವಮ್ಮ ನೋಡಿ ಇಲ್ಲಿ ಒಳ್ಳೆ ಬಿಸಿಲು ಐತೆ ಅಂದ್ಬಿಟ್ಟು ಮೇಲೆ ಟೆರೆಸಿಗೆ ಹತ್ತಕ್ಕಾಗಲ್ಲ ಅಂತ ಇಲ್ಲೇ ವಯರ್ ಸುಮ್ಮನಿರು, ಅಷ್ಟು ಗೊತ್ತಾಗಲ್ವಾ? ಅಲ್ಲ, ಅಷ್ಟು ಆರಾಮಾಗಿ ಬಿಸಿಲು ಟೆರೆಸಲ್ಲ, ಇನ್ನೂ ಕ್ಲೀನಾಗಿ ಬಿಸಿಲು ಬರ್ತಾರೆ. ನಾವಮ್ಮ ನೋಡಿ ಇಲ್ಲಿ ಇದು ತಾಳು ಒಂದು ನಿಮಿಷ, ಆ ವಯರ್ನ ಒಂದು ನಿಮಿಷ ಅಂತೆ, ಮಳೆ ಬಂದ್ರೆ ಎತ್ತಕ್ಕೆ ನೀನು ಹೋಗ್ತೀಯ. ಅದೇ ಹತ್ತಕ್ಕಾಗಲ್ಲ, ಬೇಗ ಅಂತ ಹೇಳಕ್ ಬಂದೆ ಆಯ್ತಾ. ಇಲ್ಲಿ ಒಣಗಾಕವ್ರೆ ಬಿಸಿಲಲ್ಲಿ. ಗೈಸ್ ನಾವು ಅಮ್ಮಂಗೆ ಚಿಕನ್ ತಂದು ಕೊಟ್ಟೆ. ಆದರೆ ಇವತ್ತು ಏನು ಮಾಡ್ತಾರೆ ಗೊತ್ತಾ? ಅದೇ ಕಾಯ್ತುರಿ, ಇದು ಸುಕ್ಕ ಚಿಕನ್ ಮಾಡ್ತವ್ರೆ. ಲಾಸ್ಟ್ ವೀಕಲ್ಲೂ ಸೇಮ್ ಇದನ್ನೇ ಮಾಡಿದ್ರು. ನಮ್ಮ ಅಣ್ಣಂಗೆ ಇಷ್ಟ ಅಂತ ಮತ್ತೆ ಅದನ್ನೇ ಮಾಡ್ತವ್ರೆ. ಅಂದರೆ ನಮ್ಮನೆಗೆ ನನಗೆ ಬೆಲೆ ಇಲ್ಲ, ಬರೀ ತಿನ್ನೋದೇ ಒಂದು ಕೆಲಸ ಅಲ್ಲ ಕಣಮ್ಮ. ನಿಂಗೆ ಅರ್ಥನೇ ಆಗಲ್ವಾ? ನಿಂಗೆ ಗಿಣ್ಣು ಯಾರಿಗಪ್ಪ ಇಷ್ಟ ನಮ್ಮ ಮನೇಲಿ? ಗಿಣ್ಣು ಯಾರಿಗಿಷ್ಟ ನಮ್ಮ ಮನೇಲಿ? ನನಗೆ. ಹಂಗೆ ನನಗಿಷ್ಟ ಇಲ್ವಾ? ಹೊಟ್ಟೆಗೆ ತೂತ ಮಾಡಿಬಿಟ್ಟು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ನಲ್ಲ, ಇವಾಗ ಇದನ್ನ ಸಿಪ್ಪೆ ಸುಲಿಯೋಣ. ಕ್ಲೀನಾಗಿ ಸಿಪ್ಪೆ ಬರುತ್ತಾ ಚೆಕ್ ಮಾಡೋಣ. ಮಾಡುವಂತೆ ಬಾಯಿ ಕಡೆ. ಏನು ಸೇಮ್ ಕಣಮ್ಮ ಇದು ಮೊಟ್ಟೆ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಅಂತ ಉಪೇಂದ್ರ ಎತ್ಕೊತ
ಹೋಗು. ಹಂಗೆ ನಿನಗೆ ಫಸ್ಟ್ ಆಫ್ ಆಲ್ ಕೆಲಸನೇ ಬರಕಲ್ಲ ನಿನಗೆ ಮಾಡಕ್ಕೆ. ಗೈಸ್ ಆದ್ರೂ ಮೊಟ್ಟೆ ಏನು ಮಾಮೂಲಿ ಸಿಂಪಲ್ ಆಗೇ ಇತ್ತು ಗುರು, ಏನಂತ ಈಸಿಯಾಗಿ ಏನು ಸುಲಿಯಕ್ಕೇನಾಗಲ್ಲ. ನೋಡಿ ನಮ್ಮಮ್ಮ ಫ್ಯಾನ್ ನ ಈ ಕಡೆ ಇಟ್ಬಿಟ್ಟು ಆ ಕಡೆ ಇಟ್ಕೊಂಡು ಕೂತಿದ್ದಲ್ಲೋ ಮೊಟ್ಟೆ ತಿಂತಿ. ನಾನ್ ಮೊಟ್ಟೆ ತಿಂತಿದ್ ಈ ಕಡೆ. ಅದಕ್ಕೇನೆ ಫ್ಯಾನ್ ಹಾಕೊಟ್ಟಿತ್ತು, ಶೆಕೆ ಹಾಕುತ್ತೆ. ಅಯ್ಯೋ ಇಡ್ಕ ಅಲ್ಲಿ ಪ್ರೀತಿ ಇಲ್ಲ ಅಂತೀಯಲ್ಲ ಬೆಮ್ಮಿರಜ. ಕ್ಯಾಮ್ರಾ ಇರೋದಕ್ಕೆ ಇವೆಲ್ಲ ಇಡ್ತೀಯಲ್ಲ ಮಗನೇ. ಯಪ್ಪ ನೋಡ್ದಂಗೇನಿಲ್ಲ ಚಕ್ರಮು ಭಾರಿ ಅವನೇ. ಭಾರಿ ಅಂದ್ರೆ 80 kg ಇದೀನಿ. ಇದೆಯಾ 80 kg ತೂಕದ ತಕ್ಕಂಗೆ ಬುದ್ಧಿ ಐತೆ ನನ್ನ ಮಗಿಗೆ. ಫಸ್ಟ್ ಯಾರ ಮಗ? ನಿನ್ ಮಗ. ನಿನ್ ಮೈಂಡ್ ಸೆಟ್ ನಂಗೆ ಬಂದಿರುತ್ತೆ. ಹೋಗಿ ನಮ್ಮ ಅಪ್ಪ ಅಮ್ಮನ್ ಕೇಳೋದನ್ನ ಹೆಂಗೆ ನಾನು ಅಂತ. ನೀನು ಹೋಗಿ ಕೇಳು. ಏನಂತ? ಅಜ್ಜಿ ತಾತ ಅಮ್ಮನ ಬಗ್ಗೆ ಏನಾರ ಒಂದು 4 ಮಾತು. ಅಯ್ಯೋ ನಿಮ್ಮಮ್ಮನ ಬಗ್ಗೆನಾ? ಬೇಡ ಕಣಪ್ಪ ಅಂದ್ಕೊಂಡು ನಗಾಡ್ಕೊಂಡು ಬೇಡ ಅಂತಾರೆ. ನನ್ನ ಬಗ್ಗೆ ನಗಡ್ಕೊಂಡು ಪುಣ್ಯ ಮಾಡಿರ್ಬೇಕು. ಏನು ಅಪ್ಪ ಅಮ್ಮ ಆಗ್ಲಿ, ಅಕ್ಕ ತಂಗಿರಾಗ್ಲಿ, ತಮ್ಮ ಆಗ್ಲಿ, ಗಂಡ ಆಗ್ಲಿ, ಮಕ್ಳಾಗ್ಲಿ. ನಿಜ ಕಣಮ್ಮ. ನಾನು ಇಲ್ಲ ಅಂತಿದ್ದೇನಮ್ಮ. ಮತ್ತೆ ಮಾತಾಡೋದ್ ಬೇಡ. ಅಯ್ಯೋ ನಿಮ್ಮಮ್ಮನ ಬಗ್ಗೆನಾ ಅಂತಿದ್ಯಾ? ಸುಮ್ ತಮಾಷೆ ಹೇಳಿದ್ ಕಣ. ತಮಾಷೆಗಲ್ಲ, ಸತ್ಯ ಹೇಳ್ಬೇಕು. ತಮಾಷೆ ಹೇಳೋದೇ ಬೇರೆ ಟೈಮಲ್ಲಿ. ಮತ್ತೆ ನಮ್ಮ ಅದಕ್ಕೇನಾದ್ನೂ ಕೇಳ್ಬೇಕು ನೀನು, ಸುಮ್ಮನೆ ಅಲ್ಲ. ಫೋನ್ ಮಾಡೋಣ ನೋಡೋಣ, ಎಲ್ರಿಗೂ ಕೇಳೋಣ ಫೋನ್ ಮಾಡಿ. ನಮ್ಮಮ್ಮ ಹಿಂಗೆ ಅಂತ ನಾನು ಕೇಳಲ್ಲ ಅಮ್ಮ. ಗೈಸ್ ಬನ್ನಿ ಇವಾಗ ಫಸ್ಟ್ ಯಾರಿಗೆ ಮಾಡೋಣ? ಕೇಳೋದಲ್ಲ, ಫೋನ್ ಕೇಳೋದಲ್ಲ ಬಿಡು, ಏನಂತೆ ನೋಡೋಣ. ನಾನು ಇಲ್ಲವರೇ ಕೇಳು. ನೀನು ಕೇಳಿಸ್ಕೋಬೇಕು. ನಾನು ಕೇಳಿಸ್ಕೊತೀನಿ ಆಮೇಲೆ ವಿಡಿಯೋದಲ್ಲಿ. ನೀನು ನಾನು ಇಲ್ಲದಾಗ ಕೇಳ್ಬೇಕು. ಯಾಕೆ ಅಂದ್ರೆ ಇಲ್ದ ಹೋದಾಗ್ಲೇ ಎಲ್ಲ ಸತ್ಯ ಹೇಳೋದು ಕರೆಕ್ಟಾಗಿ. ಮುಂದೆ ಹೇಳೋದು ಸುಳ್ಳು, ಒಗ್ಳು ಹೇಳ್ತಾರೆ. ಗೈಸ್ ನಮ್ಮ ಮನೇಲಿ ಖಾರ ಪುಡಿ ಡಬ್ಬ ಬೇರೆ ಖಾಲಿ ಆಗೈತಲ್ಲ, ಖಾರ ಪುಡಿ ಡಬ್ಬದಲ್ಲಿ ಖಾರ ಖಾಲಿ ಆಗೈತೆ. ಅದಕ್ಕೆ ನಮ್ಮ ಅಮ್ಮೇಲೆ ಹಾಕ್ತವ್ರೆ ನೋಡಿ. ನಾವು ಯೂಸ್ ಮಾಡೋದು MTR. ನಾನು ಹೇಳ್ತೀನಿ ಇವೆಲ್ಲ ಪ್ಯಾಕೆಟಿಂದ ಯೂಸ್ ಮಾಡಬೇಡಮ್ಮ, ಕಲ್ಲರ್ ಇರ್ತವೆ, ನಾವೇ ಬಿಡ್ಸ್ಕೊಂಡು ಬರೋಣ ಖಾರ ಪುಡಿ ಅಂದ್ರೆ ಕೇಳಲ್ಲ ನಮ್ಮಮ್ಮ. ಯಾವತ್ತು ಹೇಳಿದ್ಯಾ? ಇವಾಗ ಹೇಳಿದ್ನಲ್ಲ. ಅದೇ ಈಗ ಹೇಳಿದ್ದಲ್ವಾ? ಅಲ್ಲಲ್ಲ, ಈಗ ನಾನು ಏನು ಹೇಳ್ದ ತಕ್ಷಣ ನೀನು ಅದು ಮಾಡ್ಬಿಡ್ತೀಯಾ? ಮತ್ತೆ ಅದೇ ನಾವು ಹಂಗಾರೆ ನಾವು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಗೊತ್ತು. ಅದಕ್ಕೆ ನಾನು ಏನು ಹೇಳಲ್ಲ. ನೀನು ಹೇಳ್ದಲ್ಲ ಈಗ ನಾನೇನಕ್ಕೆ ಮಾಡಲಿ ಅಂತ. ನೋಡಿ ಗಾಯ್ಸ್ ನಮ್ಮಮ್ಮ ಹೆಂಗೆ ಅಂತ ನೋಡಿ. ಇಲ್ಲಿ ಕುಸ್ಲಕ್ಕಿ ರೆಡಿ ಮಾಡೈತೆ ನಮ್ಮಮ್ಮ. ಕುಸ್ಲಕ್ಕಿಗೆ ಚಿಕನ್ ಸುಕ್ಕ. ನಮ್ಮ ಅಣ್ಣನ ಶರ್ಟ್ಲೆಸ್ಸಲ್ಲ ಅವನಪ್ಪ, ಅವನೊಂದು ತೋರ್ಸಂಗೂ ಇಲ್ಲ. ಇವನೇ ಬೇಡ ಅಂತಾನೆ. ನಾನು ಏನು ಮಾಡಲಿ ಮತ್ತೆ? ಫಸ್ಟ್ ಆಫ್ ಆಲ್ ಅದೆಲ್ಲ ಯಾಕೆ ಹೇಳ್ತೀಯ ಅಂತ ಹೇಳಿದ್ರೆ ಸುಮ್ಮನೆ ನಿನ್ನ ಪಾಡಿಗೆ ಅಮ್ಮ ನಿಂದು ಅಯ್ಯೋ ಗೈಸ್ ಬನ್ನಿ ಊಟ ಮಾಡೋಣ. ಹೊಟ್ಟೆ ಬೇರೆ ಸಿತೈತೆ ಗೈಸ್. ಇದು ಗೈಸ್ ಈಗ ನಮ್ಮ ಅಪ್ಪನ ಫ್ರೆಂಡ್ ಬಂದಿದ್ದಾರೆ, ತುಂಬ ಹಳೇ ಫ್ರೆಂಡು, ಸಿರಾಜ್ ಭಯ ಅಂತ. ಈಗ ನಮ್ಮ ವ್ಲಾಗ್ಸಲ್ಲಿ ಸಿರಾಜ್ ಭಯ RX ವಿಜಯ್ ಸೂಪರ್ ಫೇಮಸ್ಸು ಆಯಿತಾ. ಅದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಕೆಲಸ ಮಾಡಿರೋದು ಸಿರಾಜ್ ಭಯನೇ ಅಲ್ವಾ ಪಾಪ? ಮೆಕ್ಯಾನಿಕ್ ಗಾಡಿ ಕೆಲಸ ಮಾಡಿರೋದು ಭಯನೇ. ಮೆಕ್ಯಾನಿಕ್ ಕೆಲಸ. ವಿಜಯ್ ಸೂಪರ್ ಆಗಲಿ RX ಆಗಲಿ ಹೇಳ್ತಾ ಇರ್ತಾರೆ ಪಪ್ಪ. ನಾನು ಆಗ ಹೋಯ್ತಿದ್ದೆ ಸಿರಾಜ್ ಭಯ ಜೊತೆ ಅಂತ ವರ್ಕ್ಶಾಪ್ ಜೊತೆ ಎಲ್ಲ ಒಟ್ಟಿಗೆ ಇರೋರು ನಾವೆಲ್ಲ. ಇನ್ನೊಬ್ರಿದ್ರು ಶಿವು ಅಂತ. ಶಿವು ಇಲ್ಲವೇ ನಾವು ಎಷ್ಟು ವರ್ಷ ಸ್ನೇಹ ಗೊತ್ತಾ ನಮ್ದು? ಹೆಚ್ಚು ಕಮ್ಮಿ ಮಗನ ನನ್ಗೆ 14 ವರ್ಷ 13-14 ವರ್ಷ ಆದಾಗ ನಾನು ಆಟ ತಾಂಡಿದ್ದು. ಅದಕ್ಕಿಂತ 1-2 ವರ್ಷ ಮುಂಚೆ ಸ್ನೇಹ ಇವ್ರದ್ದು ನಮ್ದು. 89 ಇನ್ನು 1 ವರ್ಷ 2 ವರ್ಷ ಆಚೆ, 1 ವರ್ಷ ಅನ್ಕಲಿ. 88 89 1988-89 ಸ್ನೇಹ ಮಗನೆ. ಅಲ್ಲಿ ನಾನು 14 ವರ್ಷದ ಹುಡುಗನೆ, ಇನ್ನೇನು 75 ಅಂದ್ರೆ. ಗೈಸ್ ನೋಡಿ ಇಲ್ಲಿ ನಮ್ಮಪ್ಪ ಸುಮಾರು ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕೋರು ಅಂದ್ಬಿಟ್ಟು ಈಗ ಒಟ್ಟಿಗೆ ಕುತ್ಕೊಂಡೀಗ ದಮ್ ಹೊಡಿತವ್ರು ಈಗ. ಇದು ಭಯಮಮ್ಮ, ಈಗ RX ಬೈಕ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಮಗೆ ಅದೇ ಜೀವ RX. ಈಗ RX ಅಂದ್ರೆ ಅಲ್ಪ ಅಂದ್ರೆ ಮಾತ್ರ ಮಾಡ್ತೀವಿ. ಹೌದಾ? ಮಾಡ್ತೀರವಯ್ಯ? ಶಬಾಷ್ ಭಯ, ಒಳ್ಳೆ ವಿಚಾರ. ಭಾಳ ಖುಷಿ ಆಯ್ತು ಬಿಡಿ ಕೇಳಿ. ಅವೆಲ್ಲ ಸಣ್ಣ ಹೌದಾ?
ಆಟೋದಲ್ಲಿ ಆಗಲ್ಲ. RX ಮಗನೇ ಆಸ್ತಿಕೆ ನಂಬರ್ 1 ಇವರು. ಹೌದಾ? ನಂಬರ್ 1 ಅಂದ್ರೆ ನಂಬರ್ 1. ಪಕ್ಕಾ ಮೆಕ್ಯಾನಿಕ್. ಹೌದೌದು. ಶೋರೂಮಲ್ಲೇ ಇದ್ದಿದ್ದು. ಶೋರೂಮಲ್ಲಿ ಇದ್ದಿದ್ದೀವಿ. ಯಮಹ. ಓ ಹೌದಾ? ಅಲ್ಲೇ ಇತ್ತು. ಅಲ್ಲಿಂದ 88ರಲ್ಲಿ ಗ್ಯಾರೇಜ್ ಮಾಡಿದ್ದ. ಈ ಕಡೆ ಹಾಸನ್ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಇತ್ತು. ಸೀನುನವ್ರಿಗೆ ಗೊತ್ತಾಯ್ತು. ಅದೇ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಸೀನನ್ ಕಟಿಂಗ್ ಶಾಪ್ ಕೆಳಗಡೆ ಇದ್ದಿದ್ದು. ರಾಬರ್ಟ್ ಅದ್ರ ಕೆಳಗಡೆ ರಾಬರ್ಟ್, ಅದ್ರ ಈ ಕಡೆ ಪಕ್ಕ ಮಯೂರಿ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು. ಪಕ್ಕದ ರಾಬರ್ಟ್ ಸತ್ತೋಗ್ಬಿಟ್ರಂತೆ ಅಲ್ವಾ ಪಾಪ. ಇಂಥ ಕಂಪ್ಲೇಂಟ್ ರೆಡಿ ಮಾಡಲ್ಲ ಅನ್ನೋದು ಇರ್ಲಿಲ್ಲ. ಹೌದಾ? ಈಗೆಲ್ಲ ಏನು ಹೊಸದು ಹಾಕ್ತಾರೆ, ನಾವು ಹಳೇದನ್ನು ರೆಡಿ ಮಾಡೋ, ಇಂಥದ್ದಾಗಲ್ಲ ಅಂದ್ರೆ ಅದು ರೆಡಿ ಮಾಡೋ, ಲೇತಿ ಕೊಟ್ಟು ಎಲ್ಲ ರೆಡಿ ಮಾಡಿಸೋ. ಕಸ್ಟಮರ್ ಅಷ್ಟೇ ತುಂಬಾ ದೂರದಿಂದ ಎಲ್ಲ ಬರೋದು ಇವ್ರಿಗೆ. ಚಿಕ್ಕಮಂಗ್ಳೂರು, ಕುದುರೆಮುಖ, ಹೌದಾ? ಟಿಪ್ಟೂರು, ಅಲ್ಲಿಂದ ಎಲ್ಲ ಬರೋರು ಮಗ ಕಸ್ಟಮರು. ಅಲ್ಲಿ ಭಯ ಪುತ್ತೂರಲ್ಲಿ RX ಎಲ್ಲ ಕಮ್ಮಿ ಕಡಿಮೆ. ಒಂದು 7-8 ಇದ್ದಾವೆ. ನಮ್ಮ ಹತ್ರ ಒಂದು 3 ಬರ್ತವೆ. ಒಳ್ಳೇದು ಮಾಡಿದ್ರು ಭಯ. ಟೂಲ್ಸ್ ಎಲ್ಲ ಇಲ್ವಲ್ಲ ಒಟ್ಟಿನಲ್ಲಿ. ಇಲ್ಲ ಇದೆ, ಮಾಡೇ ಮಾಡ್ತೀವಿ. ಪಂಚಮಾತ್ರ ಹಾಕ್ತೀವಿ. ನಂಬರ್ ಐತಾ ಮೊಬೈಲ್? ಮೊಬೈಲ್ ಐತೆ. ನಂಬರ್ ತಾಳೆ ಹೇಳ್ತೀನಿ. ಗೈಸ್ ನೋಡಿ, ನಾವು ಅಪ್ಪ ಮತ್ತು ನಾವು ಅಪ್ಪನ ಫ್ರೆಂಡಿಂದು ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಹಳೇದು ಅಂತ. ಬಟ್ ಅದೇ ಈಗಿನ ಕಾಲದಲ್ಲೆಲ್ಲ ಅಷ್ಟು ಜಾಸ್ತಿ ಫ್ರೆಂಡ್ಶಿಪ್ ಇರೋದೇ ಇಲ್ಲ. ಜೊತೆಗೆ ಈಗಿನ ಕಾಲದಲ್ಲೆಲ್ಲ ಫ್ರೆಂಡ್ಸಿನ ಜಾಸ್ತಿ ನಂಬೋಕ್ಕೆ ಆಗಲ್ಲ. ಸೊ ಈ ಥರ ನಮ್ಮ ಸಿರಾಜ್ ಭಯ್ಯ ಮಾಮ ನಮ್ಮ ಮನೆಗೆ ಬಂದು ಆ್ಯಕ್ಚುಲಿ ಖುಷಿ ಆಯಿತು. ಸೊ ಎಷ್ಟೋ ದಿನದ ನಂತರ ನೋಡಿದ್ದು. ತಿರ್ಗಾ ಈ ಸತಾಗಿ ವ್ಲಾಗು ಎಂಡ್ ಮಾಡೋಣ. ವ್ಲಾಗ್ ಬೇರೆ ಅಪ್ಲೋಡ್ ಮಾಡಬೇಕು. ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬೈ.